ಧರ್ಮಸ್ಥಳ, ಕೊನೆಗೆ ಚಾಮುಂಡಿ ಬೆಟ್ಟಕ್ಕೂ ಹಿಂದೂಗಳನ್ನ ಅವಹೇಳನ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಕುಯುಕ್ತಿ ಧರ್ಮಸ್ಥಳದಿಂದ ಚಾಮುಂಡೇಶ್ವರಿಯವರೆಗೆ ಬಂದ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದೇನು ವಕ್ಫ್ ಬೋರ್ಡ್ ಆಸ್ತಿನಾ? ಅದನ್ನು ಬರೆದ್ಬಿಡ್ರಿ. ವಕ್ಫ್ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ, ಅವರೆಲ್ಲದ ವಕ್ಫ್ ಬೋರ್ಡ್ ಅಲ್ಲಿ ಎಲ್ಲ ಖಾತೆ ಮಾಡಿಸ್ಕೊಂಡ್ಬಿಟ್ಟಿದ್ರಲ್ಲ, ಇದನ್ನು ಯಾವಾಗ ಖಾತೆ ಮಾಡ್ಕೊಡ್ತೀರಾ? ವಕ್ಫ್ ಬೋರ್ಡ್ಗೆ ಇದನ್ನ ಯಾವಾಗ ಖಾತೆ ಮಾಡ್ಕೊಡ್ತೀರಾ? ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದ್ರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ? ಅಲ್ಲಿ ಯಾವಾಗ ಗೋರಿಗಳನ್ನ ಉತ್ಪತ್ತಿ ಮಾಡ್ತೀರಾ? ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನು, ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ? ಅಂದ್ರೆ ಚಾಮುಂಡೇಶ್ವರಿ ಅನ್ನುವಂಥದ್ದು ಹಿಂದೂ ದೇವತೆನೇ ಅಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹಿಂದೆ ಮಹಾರಾಜರು ಯದುಕುಲ ವಂಶಸ್ಥರು ಅದನ್ನ ಆರಾಧ್ಯ ದೈವ, ಮನೆ ದೇವ್ರ ತರ ಪೂಜೆ ಮಾಡ್ಕೊಂಡು ಬಂದಿರೋದು. ಅದೊಂದು ಶಕ್ತಿ ಪೀಠ. ಪ್ರತಿ ದಸರಾದಲ್ಲಿ ಆಯುಧ ಪೂಜೆ ದಿನ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡ್ತೀರಿ. ಮಹಿಷಾಸುರ ಮರ್ದಿನಿ ಅಂತ ಹೆಸರು ಕೂಡ ಇದೆ. ಇಷ್ಟಿದ್ರು ಕೂಡ ಅಲ್ಲಿ ಇದು ಹಿಂದೂಗಳದ್ದು ಅಲ್ಲ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಸ್ಲಿಮರ ಓಲೈಕೆಗೆ ನಿಂತಿದೆ. ಇದು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ. ಹಂಗಾರೆ ಯಾರ ಆಸ್ತಿ ಇದು? ಹಿಂದೂಗಳ ಆಸ್ತಿ ಅಲ್ಲ ಅಂದ್ಮೇಲೆ ಈಗ ಮುಜರಾ ಇಲಾಖೆಗೆ ಸೇರಿದ ಯಾರ ಆಸ್ತಿ? ವಕ್ಫ್ ಬೋರ್ಡ್ಗೆ ಸೇರಿದ ಯಾರ ಆಸ್ತಿ? ಕ್ರಿಶ್ಚಿಯನ್ ಸಂಸ್ಥೆಗೆ ಸೇರಿದಂಥದ್ದು ಯಾರ ಆಸ್ತಿ? ಅದು ಎಲ್ಲರದು ಆಸ್ತಿನ? ಅದನ್ನು ಬಿಡ್ತೀರಾ? ಹೇಳಿ. ವಕ್ಫ್ ಬೋರ್ಡ್ ಆಸ್ತಿನ ಬಿಡ್ತೀರಾ? ಮಸೀದಿಗಳನ್ನ ಬಿಡ್ತೀರಾ? ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿದ್ದು. ನನ್ನದು ನನ್ನದೇ, ನಿನ್ನದು ನನ್ನದೇ ಅನ್ನೋ ಸ್ಕೀಮ್ ಇರುತ್ತೆ. ಈ ರೀತಿ ಒಂದ್ ರೀತಿ ಚಾಮುಂಡೇಶ್ವರಿ ತಾಯಿಗೆ ಒಂದ್ ರೀತಿ ಅವಮಾನ ಮಾಡಿದ್ದೀರ. ಇದು ಈ ತರ ನೀವು ಮುಂದುವರೆದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ದಂಗೆ ಆಗೋಗ್ತದೆ ಹೇಳಿದ್ದೀನಿ. ನೀವು ಚಾಮುಂಡೇಶ್ವರಿನ ಮುಟ್ಟಕ್ ಹೋದ್ರೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರೆ, ಚಾಮುಂಡೇಶ್ವರಿ ದೇವಾಲಯವನ್ನ ನೀವು ಪರಕೀಯರಿಗೆ ಹಸ್ತಾಂತರ ಮಾಡಕ್ ಹೋದ್ರೆ ಈ ಕರ್ನಾಟಕದಲ್ಲಿ ದಂಗೆ ಎದ್ದೋಗ್ತದೆ. ಸಾವಿರಾರು ಜನ, ಕೋಟ್ಯಾಂತರ ಜನ ಭಕ್ತರಿದ್ದಾರೆ. ಅವರ ಭಾವನೆಗಳಿಗೆ ಘಾಸಿ ಮಾಡ್ತಾ ಇದ್ದೀರಾ. ನಿಮ್ ಮಾತನ್ನ ಕೂಡ್ಲೇ ವಾಪಸ್ ಪಡಿಬೇಕು, ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಮೈಸೂರು ದಸರಾ ಈ ಮೈಸೂರು ದಸರಾ ಆಯುಧ ಪೂಜೆ ವಿಜಯದಶಮಿಗೆ ಮಾಡುವಂಥದ್ದು. ಕೃಷ್ಣದೇವರಾಯರ ಕಾಲ, ಕೃಷ್ಣದೇವರಾಯರು ಕೂಡ ಈ ಮೈಸೂರು ದಸರಾವನ್ನ ಮೊದಲು ಪ್ರಾರಂಭ ಮಾಡಿದ್ರು ಅಂತ ಇದೆ ಇತಿಹಾಸಗಳಲ್ಲಿ. ಅದಾದ್ಮೇಲೆ ಅದನ್ನ ಮೈಸೂರು ಯದುವೀರ ವಂಶಸ್ಥರು ಅದನ್ನ ಕಂಟಿನ್ಯೂ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ. ಮೈಸೂರು ವಿಜಯನಗರ ಸಾಮ್ರಾಜ್ಯವನ್ನ ಹಾಳು ಮಾಡಿದವ್ರು ಯಾರು? ಅಲ್ಲಿರೋ ದೇವಸ್ಥಾನಗಳನ್ನ ಒಡೆದಾಕ್ದವ್ರು ಯಾರು? ಅಲ್ಲಿರುವಂತ ನರಸಿಂಹ ಸ್ವಾಮಿ ದೇವಸ್ಥಾನವನ್ನ ಹಾಳು ಮಾಡಿದವ್ರು ಯಾರು? ಹಂಪೆಯನ್ನ ಹಾಳು ಹಂಪೆ ಮಾಡಿದವ್ರು ಯಾರು? ಇದೇ ದಾಳಿ ಮಾಡಿದಂತ ಮುಸಲ್ಮಾನ್ ದೊರೆಗಳು, ಈ ದೇಶವನ್ನ ಲೂಟಿ ಹೊಡೆದಂತವ್ರು, ಅವರು ಹಾಳು ಮಾಡಿದ್ದು. ಅದೇ ದಸರಾನ ಇವಾಗ
ಇಲ್ಲಿ ಕಂಟಿನ್ಯೂ ಮಾಡಿದಾರಲ್ಲ, ಆ ಸಾಮ್ರಾಜ್ಯ ಮುಗ್ದೋದ್ಮೇಲೆ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಾನು ಮುಸ್ತಾಕ್ ಅವ್ರನ್ನ ಈ ಉದ್ಘಾಟನೆಗೆ ಕರೆದಿರೋ ಅಂಥದ್ದು ಒಂದ್ ರೀತಿ ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಹಿಂದೂಗಳಿದ್ದಾರೆ. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಮಹಿಳೆ ಸಿಕ್ಕಿಲ್ವಾ ಇವರಿಗೆ? ಆಗ್ಲಿ ಮಹಿಳೆಯರನ್ನೇ ಉದ್ಘಾಟನೆಗೆ ಕರಿಬಹುದು ಅಂತ ಆದರೆ ಇಲ್ಲಿ 3 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ ನಮ್ಮಲ್ಲಿ, ಹಿಂದೂ ಮಹಿಳೆಯರು. ಅದರಲ್ಲಿ ಒಬ್ರು ಸಿಕ್ಕಿಲ್ಲ ನಿಮ್ಗೆ, ಒಬ್ರು ಸಿಕ್ಕಿಲ್ಲ. ಒಬ್ಬ ಕವಿ ಸಿಕ್ಕಿಲ್ಲ, ಒಬ್ಬ ಸಾಹಿತಿ ಸಿಕ್ಕಿಲ್ಲ, ಒಬ್ಬ ದೇಶ ಪ್ರೇಮಿ ಸಿಕ್ಕಿಲ್ಲ ನಿಮ್ಗೆ. ಈ ಅಮ್ಮನ್ನೇ ಹಿಡ್ಕೊಂಬರ್ಬೇಕಾಯ್ತ. ಇವ್ರ ಇತಿಹಾಸ ಏನು? ಬಾನು ಮುಸ್ತಾಕ್ ಅವರ ಇತಿಹಾಸ ಏನು? ಅವರು ಕನ್ನಡ ದೇವಿಯನ್ನ ದೇವ್ರು ಮಾಡ್ಬಿಟ್ರಂತೆ. ನಾವು ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. ಅದೇ ದೇವಿಯನ್ನ ಇಲ್ಲಿ ಏನೋ ಎಷ್ಟಡಿ 100 ಅಡಿನೋ ಏನೋ ಕನ್ನಡ ರಾಜರಾಜೇಶ್ವರಿ ಇಲ್ಲಿ ಮಾಡ್ತಾ ಇದ್ದೀರಲ್ಲ, ಭುವನೇಶ್ವರಿ, ರಾಜರಾಜೇಶ್ವರಿ ಭುವನೇಶ್ವರಿ ತಾಯಿ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾ ಇದ್ದೀರ ರಾಜ್ಯ ಸರ್ಕಾರ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭುವನೇಶ್ವರಿಯ ವಿಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದೀರಾ. ಅದೇ ವಿಗ್ರಹದ ಬಗ್ಗೆ ಈ ಅಮ್ಮ ಕಾಮೆಂಟ್ ಮಾಡ್ತಾಳೆ. ಕನ್ನಡವನ್ನ ಭುವನೇಶ್ವರಿ ಮಾಡ್ಬಿಟ್ರಂತೆ. ಇನ್ನೇನ್ ಪಾಕಿಸ್ತಾನಿ ಮಾಡ್ಬೇಕಾಯ್ತಾ? ಪಾಕಿಸ್ತಾನಿ ದೇವ್ರು ಮಾಡ್ಬೇಕಾಯ್ತಾ? ನಾವು ಭುವನೇಶ್ವರಿನೇ, ಕನ್ನಡ ತಾಯಿ ಭುವನೇಶ್ವರಿನೇ, ಭಾರತ ತಾಯಿ, ಭಾರತ ಮಾತೇನೆ. ನಾನಲ್ಲ, ಕೋಟ್ಯಾಂತರ ಜನ ಈ ದೇಶದಲ್ಲಿರೋರೆಲ್ಲರೂ ಕೂಡ ಆರಾಧಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ಭುವನೇಶ್ವರಿಗೆ ಪೂಜೆ ಆದ್ಮೇಲೆನೆ ಕನ್ನಡದ ರಥವನ್ನ ನವೆಂಬರ್ 1ನೇ ತಾರೀಕು ಹೊರಡುವಂಥದ್ದು. ಅದಕ್ಕೆ ಅರ್ಶಿನ ಕುಂಕುಮ ಹಚ್ಬಿಟ್ರಂತೆ. ಇನ್ನೇನ್ ಹಚ್ಬೇಕಾಯ್ತು? ಸಂಟು ಹೊಡಿಬೇಕಾಯ್ತಾ? ಸಾಬ್ರು ಸಂಟು ಹೊಡ್ಕೊಂತಾರಲ್ಲ, ಅದೇನೋ ಹತ್ತಾರ ಹತ್ತಾರ ಹೊಡ್ಕೊಬೇಕಾಯ್ತ? ಅದನ್ನ ಅರ್ಶಿನ ಕುಂಕುಮನೇ ಹಾಕೋದು, ಹತ್ತಾರಲ್ಲ ಹೊಡಿಯೋದು ನಾವು. ಅದನ್ನ ಕಂಡಮ್ ಮಾಡ್ತೀರಾ, ಅರ್ಶಿನ ಕುಂಕುಮನ್ ಕಂಡಮ್ ಮಾಡ್ತೀರಾ. ಮತ್ತೆ ಭುವನೇಶ್ವರಿ ತಾಯಿಯನ್ನ ಕಂಡಮ್ ಮಾಡ್ತೀರಾ. ನೀವು ಇಲ್ಲಿ ಆಯುಧ ಪೂಜೆಯ ಉದ್ಘಾಟನೆ, ಆಯುಧ ಪೂಜೆಗೆಲ್ಲ ಅರ್ಶಿನ ಕುಂಕುಮನೇ ತಾನೇ ಇಡೋದು, ಬೇರೆ ಏನಾನ ಇಡ್ತೀರನಪ್ಪ? ಅರ್ಶಿನ ಕುಂಕುಮ ತಾನೇ ಇಡೋದು. ಅರ್ಶಿನ ಕುಂಕುಮ, ಹೂವ, ಮೂರ್ತಿ ಇಟ್ಟು ಪೂಜೆ ಮಾಡ್ತೀರಿ, ಗಣೇಶನ್ ಇಟ್ಟು ಪೂಜೆ ಮಾಡ್ತೀರಿ. ಅಲ್ಲಿ ಫಸ್ಟ್ ನಂದಿ, ನಾನು ಹೋಗಿದ್ದೀನಿ ಉದ್ಘಾಟನೆಗೆ, ನನ್ನ ಸರ್ಕಾರ ಇದ್ದಾಗ ಫಸ್ಟ್ ನಂದಿ ಧ್ವಜ, ನಂದಿಯನ್ನ ಇಡ್ತೀರಿ. ನಂದಿ ದೇವರನ್ನ ಇಟ್ಟು ನಂದಿ ಧ್ವಜವನ್ನ ಪೂಜೆ ಮಾಡಿ ಅಲ್ಲಿಂದ ಹೊರಡೋದು, ಕಾರ್ಯಕ್ರಮ ಹೊರಡೋದು. ನೀವ್ ಹೆಂಗ್ ಪೂಜೆ ಮಾಡ್ತೀರಾ? ಅದೇ ನೀವು ಯಾವ ಅರ್ಶಿನ ಕುಂಕುಮನ ಕಂಡಮ್ ಮಾಡಿದ್ರು ಅದೇ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಬೇಕಿಲ್ಲಿ. ಯಾವ ಮೂರ್ತಿಯನ್ನ ನೀವು ಆರಾಧನೆ ಮಾಡಲ್ಲ ಅಂತ ಹೇಳ್ತಿರೋ ಅದೇ ಮೂರ್ತಿಯನ್ನ ಆರಾಧನೆ ಮಾಡ್ಬೇಕು. ಅವಾಗೆಲ್ಲ ಬೈದಿದ್ದಾಯ್ತು, ಭುವನೇಶ್ವರಿ ತಾಯಿನ ಬೈಯೋದು, ಅರ್ಶಿನ ಕುಂಕುಮನ ಬೈಯೋದು. ಇವಾಗ ಚಾಮುಂಡೇಶ್ವರಿ ಕರಿತಾ ಇದ್ದಾಳೆ. ಅದ್ಯಾವ್ದೋ ಫಿಲಂ ಬಂದಿತ್ತಲ್ಲಪ್ಪ, ರಾರಾ ಅಂತ ಹಂಗೆ ಕರಿತಾ ಇದಾರ. ಯಾಕೆ ಮಸೀದಿಗೆ ಯಾರನ್ನು ನಿಮ್ಮನ್ನ ಕರೆದಿಲ್ವಾ? ನಿಮ್ಮನ್ನ ಅಲ್ಲೇ ಕರಿಯಲ್ಲ ನಿಮ್ಮನ್ನ. ಮಸೀದಿಗೆ, ದರ್ಗಾಗೆ ಇವ್ರಿಗೆ ಎಂಟ್ರಿನೇ ಕೊಡಲ್ಲ ಇವ್ರಿಗೆ, ಒಳಕ್ಕೆ ಬಿಡಲ್ಲ ಇವ್ರನ್ನ. ಇವ್ರಿಗೆ ಔಟ್, ಗೇಟ್ ಪಾಸ್ ಇವ್ರಿಗೆ. ಅವರೇ ಕರಿಯಲ್ಲ ನಿನ್ನ. ಇಲ್ಲಿ ಚಾಮುಂಡೇಶ್ವರಿ ಹೆಂಗ್ ಕರೆದ್ಬಿಟ್ರು ನಿನ್ಗೆ? ನೀನು ಭುವನೇಶ್ವರಿಗೆ ಅವಮಾನ ಮಾಡಿದ್ದೀರ, ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದೀರ. ವಾಟಾಳ್ ನಾಗರಾಜ್ ಎಲ್ಲೋದ್ರೂ ಗೊತ್ತಿಲ್ಲ ಕನ್ನಡ ಧ್ವಜದ ಬಗ್ಗೆ ಮಾತಾಡೋರು. ಅವ್ರನ್ನ ನೀವು ದಸರಾ ಉದ್ಘಾಟನೆಗೆ ಅದೇನು ಹೇಳ್ತಾರಲ್ಲ,
ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನೋ ಸಂಬಂಧಪ್ಪ? ಸಿದ್ದರಾಮಣ್ಣ, ಮಿಸ್ಟರ್ ಸಿದ್ದರಾಮಣ್ಣ, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನಪ್ಪ ಸಂಬಂಧ? ಇದು ಚಾಮುಂಡೇಶ್ವರಿಯ ಪೂಜೆ ಮಾಡಿ ಹೊರಟೋ ಅಂತದ್ದು. ಇನ್ನೊಂದು ಹೇಳಿದಿರ ಹಿಂದೆ, ನಿಸಾರ್ ಅಹಮದ್ ಅವ್ರ ಬಗ್ಗೆ ಅವ್ರು ಮಾಡಿದಾಗ ಯಾರು ಮಾತಾಡಲ್ಲ. ನಮ್ಮ ಸರ್ಕಾರನೇ, ನಾನೇ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಅವರ ನೆನಪಿಗೋಸ್ಕರ ನಾನು ಚಿಕ್ಕಬಳ್ಳಾಪುರದಲ್ಲಿ 5 ಎಕರೆ ಜಮೀನು ಕೊಟ್ಟಿದ್ದೀನಿ. ಅವ್ರ ಹೆಸರಲ್ಲಿ ಇನ್ಸ್ಟಿಟ್ಯೂಷನ್ ಮಾಡಕ್ಕೆ ನಾನೇ ಹೋಗಿ ಪೂಜೆ ಮಾಡಿ ಬಂದಿದ್ದೀನಿ. ಅಲ್ಲಿ ಅವ್ರ ಮನೆಯವರೇ ಬಂದು ಪೂಜೆ ಮಾಡಿದ್ರು, ಗುದ್ಲಿ ಪೂಜೆ ಎಲ್ಲ ಮಾಡಿದ್ರು. ಅವರು ಹೇಳಿದ್ದಾರೆ, ಜೋಗದ ಸಿರಿ ಅವರ ತಾನೇ ಹಾಡು ಬರ್ದಿರೋದು. ತಾಯೇ ನಿನಗೆ ನಿತ್ಯೋತ್ಸವ ಅಂತೇಳಿ ಕನ್ನಡ ಮಾತೆಗೆ ಹೇಳಿರೋದವರು. ಕನ್ನಡ ತಾಯಿ ಭುವನೇಶ್ವರಿಗೆ ತಾಯೇ ನಿನಗೆ ನಿತ್ಯೋತ್ಸವ ಅಂತೇಳಿ ಕರ್ನಾಟಕದ ನದಿಗಳ ಬಗ್ಗೆ ತಾಯಿಯ ಭಾವನೆಯನ್ನ ವ್ಯಕ್ತ ಮಾಡಿದ್ದಾರೆ. ಅವ್ರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇದ್ದಿದ್ದು, ಪದ್ಮನಾಭನಗರದಲ್ಲಿ. ನಾನು 16 ಬಾರಿ ಹೋಗಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೆ. ಅವ್ರು ಯಾವತ್ತೂ ಕೂಡ ಯಾವುದೇ ಧರ್ಮದ ವಿರುದ್ಧವಾಗಿ ಎಂದೂ ಮಾತಾಡಿಲ್ಲ. ಅವರು ಕನ್ನಡ, ನುಡಿ ಕನ್ನಡ, ಜೀವನನೇ ಕನ್ನಡ. ಅವ್ರಿಗೆ ಯಾಕೆ ಈ ಅಮ್ಮನ ಹೋಲಿಕೆ ಮಾಡ್ತೀರಾ? ಕರ್ನಾಟಕದಲ್ಲಿ ಯಾರು ಮಹಿಳೆಯರು ಹಂಗಾರೆ ಹಿಂದೂ ಮಹಿಳೆ ಸಿಗ್ಲಿಲ್ಲ ಅಂತ ಆದ್ರೆ ಕರ್ನಾಟಕದ ಜನ ಸಿದ್ದರಾಮಯ್ಯನ್ಗೆ ಯಾಕೆ ಸಿಎಂ ಮಾಡ್ಬೇಕು? ಇವ್ರು ಯಾರಿಗೆ ಸಿಎಂ? ಅಲ್ಪಸಂಖ್ಯಾತರ ಸಿಎಂ ಇವರು? ಬೇಡ, ಅವ್ರು ಬೇಡ. ಬೇರೆ ಯಾರು ಸಿಕ್ಕಿಲ್ವಾ? ಕುರುಬ ಜನಾಂಗದಲ್ಲಿ ಯಾರು ಸಿಕ್ಕಿಲ್ವಾ? ಒಕ್ಕಲಿಗರಲ್ಲಿ ಸಿಕ್ಕಿಲ್ವಾ? ಬ್ಯಾಕ್ವರ್ಡ್ ಅಲ್ಲಿ ಸಿಕ್ಕಿಲ್ವಾ? ಯಾವುದೇ ಜಾತಿ ಸಮುದಾಯದಲ್ಲಿ ಸಿಕ್ಕಿಲ್ವಾ ಹಂಗಾರೆ? ಅಂದ್ರೆ ನೀವು ಚಾಮುಂಡೇಶ್ವರಿ ಪೂಜೆ, ದಸರಾ ಪೂಜೆ ಎಲ್ಲ ಮಾಡ್ತಾ ಇರೋದು ನೀವು ಓಟಿನ ಪೂಜೆ. ಇದು ನಿಮ್ದು ಓಟಿನ ಪೂಜೆ. ಇದು ಈ ಓಟಿನ ಪೂಜೆಗೆ ಇಂಥ ವ್ಯಕ್ತಿಗಳನ್ನ ಹಿಡ್ಕೊಂಡ್ಬಂದು ಆ ಓಟ್ ಹಾಕ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇರುವಂತ ತಪ್ಪು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇದನ್ನ ನಾವು ಖಂಡಿಸ್ತೀರಿ. ಇನ್ನಾದ್ರೂ ಬುದ್ಧಿ ಕಲ್ತ್ಕೊಂಡು ಯಾರಾದ್ರೂ ಹಿಂದುಳಿದ ವರ್ಗದವರೋ ಅಥವಾ ಈ ದೇಶದಲ್ಲಿ ಒಬ್ಬ ಸೈನಿಕನೋ ಯಾರಾದ್ರು ದೇಶಕ್ಕೋರ ಹೋರಾಟ ಮಾಡಿದವರು, ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದವರು, ಮೊನ್ನೆ ಸಿಂಧೂರದಲ್ಲಿ ಭಾಗಿಯಾಗಿರುವಂತ ಸೈನಿಕರನ್ನು ಅವ್ರು ಕರ್ಕೊಂಬಂದು ಉದ್ಘಾಟನೆ ಮಾಡಿಸಿ ನಿಮ್ಗೆ ಗೌರವ ಬರ್ತೈತೆ. ಈ ಅಮ್ಮ ಏನು ಇಲ್ಲ, ದೇಶಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಕನ್ನಡದ ಬಗ್ಗೆ ಎದೆ ಅಣತೆ ಕಥಾ ಸಂಕಲನ ಒಬ್ರೇನಾ ಇಬ್ರು ಇರೋದು? ಅದು ಕೊಡಗ್ನೋರವರು. ಅವ್ರಿಲ್ಲ, ಈಗ ಪತ್ತೆ ಇಲ್ಲ. ಇವರೊಬ್ಬರನ್ನೇ ಕರ್ಕೊಂಬಂದು ಪೂಜೆ ಮಾಡಿಸ್ತಾವ್ರೆ. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ಕಾಣುವಂಥದ್ದು ಸಿದ್ದರಾಮಯ್ಯನವರ ಎಡಬಿಡಂಗಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಓಟಿನ ಪೂಜೆ ಮಾಡಕ್ಕೋಸ್ಕರ ಇವ್ರು ಮಾಡ್ತಾ ಇರೋ ಕುತಂತ್ರ, ಓಟ್ ಪಾಲಿಟಿಕ್ಸ್. ಇವ್ರಿಗೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಇಲ್ಲ, ಆಯುಧ ಪೂಜೆ ಬಗ್ಗೆ ಭಕ್ತಿ ಇಲ್ಲ, ದಸರಾ ಬಗ್ಗೆ ಭಕ್ತಿ ಇಲ್ಲ, ವಿಜಯದಶಮಿ ಬಗ್ಗೆ ಭಕ್ತಿ ಇಲ್ಲ. ಆ ವಿಜಯದಶಮಿ ಅಂದ್ರೆ ಏನು ಅಂತ ಫಸ್ಟ್ ಆ ಅಮ್ಮನಿಗೆ ಹೇಳ್ಕೊಡಿ. ವಿಜಯದಶಮಿ ಅಂದ್ರೆ ಏನು, ಆಯುಧ ಪೂಜೆ ಅಂದ್ರೆ ಏನು, ಆಯುಧ ಪೂಜೆ ದಿನ ದಸರಾ ಏನಕ್ಕೆ ಮಾಡ್ತಾರೆ, ಅದರ ಇತಿಹಾಸ ಹೇಳ್ಬೇಕಲ್ಲ. ಆ ಇತಿಹಾಸನೇ ಏನು ಗೊತ್ತಿಲ್ದಿರ ಈ ಅಮ್ಮನಿಗೆ ಕರ್ಕೊಂಬಂದು ನೀವು ಇಲ್ಲಿ ಒಂಥರ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಹಿಂದೂಗಳ ಭಾವನೆಗೆ ಒಂದು ರೀತಿ ದ್ರೋಹ ಬಗಿತಾ ಇದ್ದೀರಾ. ಇದು ಒಂದು ರಾಜ್ಯ ಸರ್ಕಾರ ಆಗಿ ಎಲ್ಲರ ಸರ್ಕಾರ ಆಗ್ಬೇಕಾಯ್ತು. ಇದು ಓನ್ಲಿ ಅಲ್ಪಸಂಖ್ಯಾತರ ಸರ್ಕಾರ ಆಗಿರುವಂಥದ್ದು ಬಹಳ ಖಂಡನೀಯ ಅನ್ನೋ ಮಾತನ್ನ ಹೇಳ್ತಾ ಇದ್ದೀವಿ. ನಾನು ಅದನ್ನ ನೋಡಿಲ್ಲ. ನನ್ನ ಅಭಿಪ್ರಾಯವನ್ನ ನಾನು ಹೇಳಿದ್ದೀನಿ. ಕುಮಾರಸ್ವಾಮಿ ಅವರು ಆ ತರ ಮಾತಾಡಿದ್ರು, ಅವ್ರ ಜೊತೆ ಮಾತಾಡ್ತೀನಿ ನಾನು. ನಮ್ದೇನು ಭೇದ ಇಲ್ಲ, ಅವ್ರ ಜೊತೆ ಮಾತಾಡ್ತೀನಿ.
ನಮಗೆ ಈಗ ನಿಸಾರ್ ಅಹಮದ್ ಬಗ್ಗೆ ನಾನೇನೋ ಮಾತಾಡಿದ್ನ, ವೆಲ್ಕಮ್ ಮಾಡಿದ್ದೀನಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿ. ನಾನು ಇವ್ರು ಯಾವ ಹೋಗವನೋ ಸಾರಿ ಯಾರು ಹೋಗೋರೋ ಏನೋ ಗೊತ್ತಿಲ್ಲ, ನಾನು ಅವರು ಸತ್ತಾಗ ಗಾರ್ಡ್ ಆಫ್ ಆನರ್ ನಾನೇ ಹೋಗಿದ್ದೆ. ಆಸ್ ಎ ಮಿನಿಸ್ಟರ್ ಗಾರ್ಡ್ ಆಫ್ ಆನರ್ಗೆ ಹೋಗಿದ್ದೆ ನಾನು. ಹೆಮ್ಮೆ ಇದೆ ನಿಸಾರ್ ಅಹಮದ್ ಅವರ ಕವಿತೆಗಳು, ಅವರ ಕನ್ನಡ ನಾಡಿನ ಬಗ್ಗೆ, ನಮ್ಮ ನದಿಗಳ ಬಗ್ಗೆ, ತಾಯಿ ಭುವನೇಶ್ವರಿ ಬಗ್ಗೆ ಅವ್ರು ಆಡಿರೋ ಮಾತುಗಳು ಕರ್ನಾಟಕದ ಮೂಲೆ ಮೂಲೆಗಳ ಜನಗಳ ಬಾಯಲ್ಲಿ ಬರ್ತಾ ಇದೆ. ಈ ಅಮ್ಮ ಮಾಡಿರೋದು ಏನು ಯಾರ ಜನಗಳ ಬಾಯಲ್ಲೂ ಬಂದಿಲ್ಲ. ಹ್ಮ್ ಕರೆಕ್ಟ್ ಪ್ರಶ್ನೆಯನ್ನ ಎತ್ತಿದ್ದಾರೆ ನೋಡಿ. ಯದುವೀರ ಅರಸರು ಈ ದಸರಾವನ್ನ ಪ್ರಾರಂಭ ಮಾಡಿದ್ದು ಯಾಕೆ ಮಾಡಿದ್ರು ಅವ್ರಿಗೆ ಗೊತ್ತಿದೆ, ಮಾಡಿದವ್ರಿಗೆ ಗೊತ್ತಿದೆ ಯಾಕೆ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವ್ರು ಬಂದ್ಬಿಟ್ಟು ಇದನ್ನ ಒಂದ್ ರೀತಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಕ್ಕೆ ಮಾಡ್ತಾ ಇರುವಂತ ದಸರಾ ಇದು. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಯ್ತಪ್ಪ ಮಿಸ್ಟರ್ ಸಿದ್ದರಾಮಣ್ಣ, ನಿನ್ಗೆ ಬೇರೆ ಯಾರು ಸಿಕ್ಕಿಲ್ವಾ? ಹಿಂದುಳಿದವ್ರು ಯಾರು ಸಿಕ್ಕಿಲ್ಲ? SC ST ಗಳಲ್ಲಿ ಯಾರು ಸಿಕ್ಕಿಲ್ವಾ? ಬೇರೆ ಸಮುದಾಯದವರು ಯಾರು ಸಿಕ್ಕಿಲ್ವಾ? ಹೋಗಿ ಹೋಗಿ ಇದೇ ಹಿಡ್ಕೊಂಬರ್ತೀಯಲ್ಲ. ಅಲ್ಲಿ ಟಿಪ್ಪು ಜಯಂತಿ ಆಯ್ತು, ಈಗ ಇನ್ನೂ ಟಿಪ್ಪು ಸಂತತಿ ಇದೆ, ಇನ್ನೊಂದು ಕರ್ಕೊಂಬಂದು ಮಾಡಿದ್ಯಾ. ಪಾಪ ಆ ಯದುವೀರ ವಂಶನ ಸೆರೆಮನೆಯಲ್ಲಿ ಇಟ್ಟಂತವ್ರು ಇವರೆಲ್ಲ. ಟಿಪ್ಪು ಹೈದರಾಲಿ ಮತ್ತೆ ಅದೇ ಮಾತು, ಅದೇ ಮಣೆ. ಯಾರು ಸಿಕ್ಕಿಲ್ಲ ಅಂದ್ರೆ ಈ ಹಿಂದೂ ಸಮುದಾಯದಲ್ಲಿ ಯಾರು ಸಿಕ್ಕಿಲ್ಲ ಅಂದ್ರೆ ಯಾರು ಇಲ್ಲ ಹಿಂದೂಗಳಲ್ಲಿ, ಒಳ್ಳೆಯವ್ರು ಯಾರು ಇಲ್ಲ, ದೇಶಕ್ಕೋಸ್ಕರ ಹೋರಾಟ ಮಾಡಿದವ್ರು ಯಾರು ಇಲ್ಲ, ಒಳ್ಳೆ ಕವಿಗಳಿಲ್ಲ ಹಿಂದೂಗಳಲ್ಲಿ, ಒಳ್ಳೆ ಜ್ಞಾನಿಗಳಿಲ್ಲ. ಬಿಟ್ಬಿಡಿ, ಯಥಾಸುತ್ತಿ ಇಲ್ಲೇ ಹೋಗಿ ಹಿಡ್ಕೊಂಡು ಬರ್ತಿರಲ್ಲ. ವೋಟ್ ಬಿಟ್ಟು ನಿಮ್ಗೆ ಏನಾಯ್ತು ಇದರಲ್ಲಿ? ವೋಟ್ಗೋಸ್ಕರ ಇವತ್ತು ಚಾಮುಂಡೇಶ್ವರಿಗೂ ಅವಮಾನ ಮಾಡ್ತಾ ಇದ್ದಾರೆ. ಪಕ್ಕ ಹಿಂದೂಗಳ ಭಾವನೆಗೆ ಇದು ಧಕ್ಕೆ, ಆಘಾತ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಸರ್ಕಾರ ಬಂದೇ ಬರುತ್ತೆ. ಬಂದಾಗ ಇದಕ್ಕೊಂದು ಕಾನೂನನ್ನ ರೂಪ ಮಾಡ್ತೀವಿ, ಒಂದು ಕಾನೂನನ್ನ ಮಾಡ್ತೀವಿ. ಚಾಮುಂಡೇಶ್ವರಿಗೆ ಯಾರು ಪೂಜೆ ಮಾಡಬೇಕು, ಈಗ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರ್ದ್ ಕೊಡ್ಬೇಕು ನೀವು, ಹಂಗೆ ಕಾನೂನನ್ನ ತರ್ತೀರಿ. 100% ತರಬೇಕು. ಇಲ್ಲ ಅಂದ್ರೆ ಈ ತರ ಕುತಂತ್ರಿಗಳು ಓಟ್ಗೋಸ್ಕರ ಎಲ್ಲ ಮಾಡ್ತಾರೆ. ಓಟ್ಗೋಸ್ಕರ ಈ ಉದ್ಘಾಟನೆಯನ್ನ ರಾಜಕಾರಣ ಮಾಡ್ತಾರೆ. ನಮಗೆ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರೆ ನಮ್ದೇನು ಬೇಜಾರಿರಲಿಲ್ಲ. ಹೇಳಾಯ್ತು. ಓಕೆ, ಧರ್ಮಸ್ಥಳ ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳನು ಕಿತ್ಕೊಂಡು ಅದನ್ನು ಯಾವ್ದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂತ ಸಂಪತ್ತು ಎಲ್ಲ ಲೂಟಿ ಮಾಡೋ ಅಂತ ಪ್ರಯತ್ನ. ಅದಕ್ಕೆ ಈ ನಗರ ನಕ್ಸಲರನ್ನ ತಂದ್ಬಿಟ್ಟಿದ್ದಾರೆ.
ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಸ್ಟ್ರಿಂಗ್ ಆಪರೇಷನ್ಸ್ 2 ವರ್ಷ ಇವ್ರ ಮೇಲೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಮಂಜುನಾಥನ್ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರೋ ಕುತಂತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ಗೆ ಏನಾದ್ರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಫಸ್ಟ್ ಯಾರು ಕಂಪ್ಲೇಂಟ್ ಕೊಟ್ಟ ಅವನ ಪೂರ್ವ ಚರಿತ್ರೆಯನ್ನ ತೆಗೆದಿದ್ರೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂಥ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈ ಪೊಲೀಸರ ಸಂಬಳ, ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ, ಅವನಿಗೇನು ಸ್ಟನ್ ಗನ್ಗಳು, AK-47 ಇವೆಲ್ಲ ದುಂದು ವೆಚ್ಚ, ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ದುಂದು ವೆಚ್ಚ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಹಿಂದೆ ಯಾವ ಸರ್ಕಾರ ಇದ್ದಾಗೂ ಈ ತರ ಆಗಿರ್ಲಿಲ್ಲ. ಸಿದ್ದರಾಮಯ್ಯ ಬಂದಾಗೆ ಈ ತರದೆಲ್ಲ ಅನಾಹುತಗಳಾಗೋದು. ಈಗ ರಾಜಕಾರಣ ಮಾಡಬಾರ್ದಂತೆ, ಬಿಜೆಪಿಯವರು ರಾಜಕಾರಣ ಮಾಡ್ತಾವ್ರಂತೆ. ನೀ ಏನ್ ಮಾಡಿದ್ದು? SIT ಕೊಟ್ಟಾಗ ಏನ್ ಮಾಡಿದ್ದು? ರಾಜಕಾರಣ ತಾನೇ ನೀನ್ ಮಾಡಿದ್ದು. ನಿನ್ಗೇನಾದ್ರೂ ಅವತ್ತು ಸತ್ಯ ಹೊರಗಡೆ ಬರಬೇಕು ಅಂತ ನಿನ್ಗೆ ಮನ್ಸಲ್ಲಿದ್ದಿದ್ರೆ ಆ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು ಪರಿಶೀಲನೆ ಮಾಡ್ಬೇಕಾಯ್ತಲ್ಲ. ನೀನ್ ರಾಜಕಾರಣ ಧರ್ಮಸ್ಥಳವನ್ನ ಮುಗಿಸ್ಬೇಕು ಅನ್ನೋ ರಾಜಕಾರಣದಲ್ಲೇ ನೀವು ಮಾಡಿದ್ದು. ಈಗ ಬಿಜೆಪಿಗೆ ರಾಜಕಾರಣ ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ. ನಾವು ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ. ಧರ್ಮಸ್ಥಳ ಎಲ್ಲಾ ಹಿಂದೂಗಳಿಗೂ ಸೇರಿದಂಥದ್ದು, ಎಲ್ಲಾ ಹಿಂದೂಗಳಿಗೂ ಸೇರತಕ್ಕಂಥದ್ದು. ಅದೇನು ಬಿಜೆಪಿಗೆ ಸೇರಿದ್ದಲ್ಲ, ಎಲ್ಲಾ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು. ನಾವು ಹೋರಾಟ ಅದ್ರ ಪರವಾಗಿ. ಧರ್ಮೋ ರಕ್ಷತಿ ರಕ್ಷತಃ, ಧರ್ಮೋ ರಕ್ಷತಿ ರಕ್ಷತಃ. ನಾವು ಧರ್ಮವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ನಾವು 1ನೇ ತಾರೀಕು ಅಲ್ಲಿ ಸಮಾವೇಶ ಮಾಡ್ತಾ ಇದ್ದೀವಿ. ಹಿಂದೂಗಳಾಗಿ ಮಾಡ್ತಾ ಇದ್ದೀವಿ, ಹಿಂದೂಗಳಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ನಾ ಹಿಂದೆನೂ ಸ್ಪಷ್ಟ ಮಾಡಿದ್ದೀನಿ, ಯಾವ್ಯಾವ ಹೋರಾಟಗಳಲ್ಲಿ ಒಟ್ಟಾಗಿ ಮಾಡಬೇಕು ಅದನ್ನ ಆ ಪಾರ್ಟಿ ಜೊತೆ ಮಾತಾಡಿ ನಾವು ಹೋರಾಟ ಮಾಡ್ತೀವಿ. ಯಾವುದು ಇಂಡಿವಿಜುವಲ್ ಆಗಿ ಮಾಡಬೇಕು ಅದನ್ನ ಇಂಡಿವಿಜುವಲ್ ಆಗಿ ಮಾಡ್ತೀವಿ ನಾವು. ಈಗ ವಿಧಾನಸಭಾ ಅಧಿವೇಶನ ಅವ್ರ ಜೊತೆ ನಾನು ಇಲ್ಲೇ ಸಭೆ ಮಾಡಿದ್ದೀನಿ. ಇಲ್ಲೇ ಸಭೆ ಮಾಡಿ ಒಟ್ಟಾಗಿ ಎಲ್ಲಾ ವಿಧಾನಸಭಾ ಅಧಿವೇಶನದಲ್ಲೂ ಅವ್ರ ಜೊತೆ ಸಭೆ ಮಾಡಿ ವಿಧಾನಸಭೆಯಲ್ಲಿ ನಾವು ಒಟ್ಟಿಗೆ ಮಾಡಿದ್ದೀವಿ. ಆಚೆ ಕಡೆ ಕೆಲವು ಹೋರಾಟಗಳನ್ನ, ಈಗ ಮೈಸೂರು ಪಾದಯಾತ್ರೆ ಆಯ್ತು, ಒಟ್ಟಾರೆಗೆ ನಾವು ಮಾಡಿದ್ದೀವಿ. ಅದರಿಂದ ಎರಡೂ ಪಾರ್ಟಿಗಳು ನಾವು ತೀರ್ಮಾನ ಮಾಡ್ತೀರಿ, ಯಾವ್ದು ಒಟ್ಟಿಗೆ ಮಾಡಬೇಕು, ಯಾವ್ದು ಸಪರೇಟ್ ಆಗಿ ಮಾಡಬೇಕು ಅಂತ ಮಾಡಿದಿರಿ. ಒಟ್ಟಾರೆ ಇರ್ತೀರಿ, ನಾವು ಒಟ್ಟಿಗೆ ಇದ್ದೀರಿ, ಅಣ್ಣ ತಮ್ಮಂದಿರಂತೆ ಇದ್ದೀರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.